ಎವ್ರಿವನ್, ನಾ ಸುಖದಾರಿ. ಬರ್ರಿ ಇವತ್ತು ಕ್ರಿಸ್ಪಿ ಟೇಸ್ಟಿ ಅಂದ ಕೊಬ್ಬರಿ ಬಡಿ ಮಾಡೋಣಂತ. ಅದನ್ನು ಮಾಡಲಿಕ್ಕೆ ಏನೇನು ಹಾಕ್ಬೇಕು ನೋಡೋಣ ಬರ್ರಿ. ಸೊ ಫಸ್ಟ್ ಅದನ್ನು ಹುದ ಮಾಡಲಿಕ್ಕೆ ಒಂದು ಪ್ಯಾನ್ ಒಳಗೆ ಒಂದು 2 ಚಮಚದಷ್ಟು ತುಪ್ಪ ಹಾಕ್ಕೋಬೇಕ್ರಿ. ಮನೆ ಒಳಗಿನ ಫ್ರೆಶ್ ತುಪ್ಪ ಇದ್ರೆ ಅದು ಇನ್ನೂ ಮಸ್ತ್ ಆಗ್ತದೆ. ಅದು ಎಷ್ಟು ಚಂದ ಕರಗ್ಲಿಕ್ಕತ್ತದ ನೋಡ್ರಿ. ಆಮೇಲೆ ಅದ್ರ ಒಳಗೆ ಫ್ರೆಶ್ ಗ್ರೇಟೆಡ್ ಕೊಬ್ಬರಿ ಹಾಕ್ಬೇಕ್ರಿ. ಆಮೇಲೆ ಅದನ್ನ ಚಲೋತ್ನಾಗಿ ಸ್ವಲ್ಪ ಕೈ ಆಡಿಸ್ಕೋಬೇಕ್ರಿ. ಅಂದ್ರೆ ತುಪ್ಪ ಕೊಬ್ಬರಿ ಚಲೋತ್ನಾಗ ಮಿಕ್ಸ್ ಆಗ್ತದೆ. ಅದಾದಮೇಲೆ ಸಣ್ಣ ಬಟ್ಲದಷ್ಟು ಸಕ್ರೆ ಹಾಕ್ಬೇಕ್ರಿ. ಆಮೇಲೆ ಅದನ್ನು ಚಲೋತ್ನಾಗಿ ಕೈಯಾಡಿಸ್ಕೋಬೇಕು. ಸಕ್ರೆ ತುಪ್ಪ ಚಲೋತ್ನಾಗ ಕರಗೋ ತನಕ, ಆಮೇಲೆ ಅದು ಸ್ವಲ್ಪ ಗೋಲ್ಡನ್ ಕಲರ್ ಆಗೋ ತನಕ ಕೈಯಾಡಿಸ್ಕೋತಿರ್ಬೇಕ್ರಿ. ಅದನ್ನ ಹೊತ್ಲಿಕ್ಕೆ ಬಿಡಬಾರ್ದು. ಫುಲ್ ಕಂಟಿನ್ಯೂಸ್ 2 ನಿಮಿಷಗೊಮ್ಮೆ ಕೈಯಾಡಿಸ್ಕೋಬೇಕ್ರಿ. ಅಂದ್ರೆ ಅದ್ರ ಫ್ಲೇವರ್ ಹುದ ಎಲ್ಲ ಪರ್ಫೆಕ್ಟ್ ಆಗ್ತದೆ. ಆಮೇಲೆ ಕೆಳಗೆ ಹೊತ್ತದೂ ಇಲ್ಲ. ಆಮೇಲೆ ಭಾಳ ಚಲೋ ಅನ್ನಿಸ್ತದೆ. ಆಮೇಲೆ ಕ್ರಿಸ್ಪಿನೂ ಆಗ್ತದೆ. ಅದ್ರ ಕಲರ್ ಎಷ್ಟು ಚಂದ ಬಂದದ ನೋಡ್ರಿ. ಫುಲ್ ಗೋಲ್ಡನ್ ಬ್ರೌನ್ ಎಷ್ಟು ಪರ್ಫೆಕ್ಟ್ ಕಲರ್ ಬಂದದ ನೋಡ್ರಿ. ಆಮೇಲೆ ಅದು ಸ್ವಲ್ಪ ಕ್ರಂಚಿ ಕ್ರಿಸ್ಪಿನೂ ಆಗ್ಯದ. ಈ ಕಲರ್ ಬಂತಂದ್ರೆ ಇನ್ನೊಂದು ಸೈಡ್ ಪ್ಲೇಟ್ ಒಳಗೆ ಮತ್ತೊಂದು ಸ್ವಲ್ಪ ತುಪ್ಪ ಹಾಕ್ಕೋಬೇಕ್ರಿ. ಆಮೇಲೆ ಅದನ್ನು ಪೂರ್ತಿ ನೀಟಾಗಿ ಸ್ಪ್ರೆಡ್ ಔಟ್ ಮಾಡ್ಕೋಬೇಕ್ರಿ. ತುಪ್ಪ ಹಾಕಿದ್ರಲ್ಲ ಕೊಬ್ಬರಿ ವಡಿ ಈಸಿಲಿ ಹೊರಗೆ ಬಂದುಬಿಡ್ತದೆ. ಇಲ್ಲಂತಂದ್ರೆ ಅದು ತಾಟಿಗೆ ಅಂಟ್ಕೊಂಡ್ಬಿಡ್ತದೆ. ಅದಕ್ಕೆ ಮುಂಚೆ ಒಂದು ಪ್ಲೇಟ್ ಒಳಗೆ ಚಲೋತ್ನಾಗಿ ತುಪ್ಪ ಸ್ಪ್ರೆಡ್ ಔಟ್ ಮಾಡ್ಕೋಬೇಕ್ರಿ. ಆಮೇಲೆ ನಾವೇನದು ಕೊಬ್ಬರಿ ಬಡಿದು ಹುದ ರೆಡಿ ಮಾಡ್ಕೊಂಡಿದ್ವಲ್ರಿ, ಅದನ್ನೆಲ್ಲ ಚಲೋತ್ನಾಗಿ ಸಣ್ಣ ಪ್ಲೇಟ್ ಒಳಗೆ ಈವನ್ನಾಗಿ ಸ್ಪ್ರೆಡ್ ಔಟ್ ಮಾಡ್ಬೇಕ್ರಿ. ಅದು ಅಗ್ದಿ ತೆಳ್ಳಗೆ ಮಾಡಬಾರ್ದು. ಅಂದ್ರೆ ಒಂದು ಸ್ವಲ್ಪ ಕರೆಕ್ಟ್ ಒಂದು ಬರ್ಫಿದ ಥಿಕ್ನೆಸ್ ಒಳಗೆ ಅದನ್ನ ಸ್ಪ್ರೆಡ್ ಔಟ್ ಮಾಡ್ಕೋಬೇಕ್ರಿ. ಆಮೇಲೆ ಅದು ಸ್ವಲ್ಪ ಬಿಸಿ ಇದ್ದಾಗನ ಒಂದು ಮಂಡನ್ ಚಾಕು ತೊಗೊಂಡು ಅದನ್ನು ಸ್ವಲ್ಪ ಔಟ್ಲೈನ್ಸ್ ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಶೇಪ್ ಒಳಗೆ ಬೇಕಲ್ಲ ಆ ಶೇಪ್ ಒಳಗೆ ಸಣ್ಣಗೆ ಒಂದು ಸ್ವಲ್ಪ ಮಾಲಿಂದನ ಅದನ್ನು ಕಟ್ ಮಾಡ್ಕೋಬೇಕು. ಅಂದ್ರೆ ಅದು ಆರಿದ ಮೇಲೆ ಪರ್ಫೆಕ್ಟ್ ಶೇಪ್ ಒಳಗೆ ಬರ್ತದೆ. ಆಮೇಲೆ ಅದನ್ನ ಒಂದು 15-20 ನಿಮಿಷ ಮುಟ್ಲಾರ್ದ ಆರ್ಲಿಕ್ಕೆ ಬಿಟ್ಬಿಡ್ಬೇಕು. ಒಂದು 15 ನಿಮಿಷ ಆದ್ಕೂಳೆ ಅದು ಎಷ್ಟು ಈಸಿಲಿ ಕಟ್ ಆಗ್ಲಿಕ್ಕತ್ತದ ನೋಡ್ರಿ. ಒಮ್ಮೆ ಅದನ್ನ ಎಬ್ಸಿದ್ರೆ ಎಲ್ಲ ಎಷ್ಟು ಚಂದಾಗಿ ಬರ್ಲಿಕ್ಕತ್ತದ ನೋಡ್ರಿ. ಆಮೇಲೆ ಎಷ್ಟು ಮಸ್ತ್ ಕಲರ್ ಆಮೇಲೆ ಶೇಪ್ ಬಂದದ ನೋಡ್ರಿ. ನೀವು ಅದನ್ನ ಸಪ್ರೇಟ್ ಪ್ಲೇಟ್ ತಕ್ಕೋಬೋದು. ಆಮೇಲೆ ನಮ್ಮ ಕಡೆ ಅಂತೂ ಇದು ಏಕಾದಶಿ ಇಂಥದಕ್ಕೆಲ್ಲ ಮಾಡಿರ್ತಾರೆ ಕೊಬ್ಬರಿ ವಡಿ. ಆಮೇಲೆ ನಮಗೆ ದಿನ ತಿನ್ಲಿಕ್ಕೂ ಮಾಡಿಟ್ಟಿರ್ತಾಳೆ ನಮ್ಮ ಮನೆಯೊಳಗಂತೂ ನಮ್ಮಮ್ಮ. ಸೊ ನೀವು ಇದನ್ನ ಮನೆಯೊಳಗೆ ಟ್ರೈ ಮಾಡಿರಿ. ನಿಮಗೆ ಏನಾರು ಈ ರೆಸಿಪಿ ಸೇರುತ್ತಂದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.